ELS ಇಂಜಿನ್ ಕೊಟ್ಟಿರೋದ್ರಿಂದ ನಿಮಗೆ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ಹಳೆ ಗಾಡಿ ಆಕ್ಸೆಲ್ ಗಿನ್ನ ಈ ಆಕ್ಸೆಲ್ ನ ತುಂಬಾ ಹೆವಿಯಾಗಿ ಮಾಡಿದ್ದಾರೆ. ನೋಡಿ ಈ ಬ್ಯಾಕಪ್ ಟಾರ್ಕು ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಲೋ ಸ್ಪೀಡ್ ಅಲ್ಲಿ ನಿಮಗೆ ನೋಡಿ ಇಲ್ಲಿ ಗೇರ್ ಲಿವರ್ನು ಕೂಡ ಚೇಂಜ್ ಮಾಡಿದ್ದಾರೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ ನ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೊ ಗಂಟೆಗೆ ಒಂದು 2.25 3 ಲೀಟರ್ ಡೀಸೆಲ್ ಕುಡಿಯುತ್ತೆ ಅಂದ್ರು. ಒಂದು ಸೌಂಡ್ ಮಾತ್ರ ತುಂಬಾ ಚೆನ್ನಾಗಿ ಕೇಳಿಸ್ತಿದೆ. ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ನೋಡಿ ಈ ಟ್ರ್ಯಾಕ್ಟರ್ನ ಮಾಡಲ್ ಬಂದ್ಬಿಟ್ಟು ಮಹೀಂದ್ರಾ 475DI. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದರೂ ಈ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನೀವಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಬನ್ನಿ ಹಾಗೆ ಬಾನೆಟ್ ಓಪನ್ ಮಾಡ್ಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ. ನೋಡಿ ಬಾನೆಟ್ ಓಪನ್ ಮಾಡೋಕ್ಕೆ ಒಂದು ಸಿಂಗಲ್ ಲಾಕ್ನ ಕೊಟ್ಟಿದ್ದಾರೆ. ನೀವು ಜಸ್ಟ್ ಹೇಳಿದ್ರೆ ಓಪನ್ ಆಗುತ್ತೆ. ನೋಡಿ ಅದಕ್ಕಿಂತ ಮುಂಚೆ ಏರ್ ಫಿಲ್ಟರ್ ಸೈಲೆನ್ಸರ್ನ ತೆಗೆದಿಟ್ಬಿಡ್ಬೇಕು. ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 4 ಸಿಲಿಂಡರು 42 HP ಮತ್ತೆ 2783 cc DI ಇಂಜಿನ್ ನ ಕೊಟ್ಟಿದ್ದಾರೆ. ಈ ELS ಇಂಜಿನ್ ಕೊಟ್ಟಿರೋದ್ರಿಂದ ಅಂದ್ರೆ ಎಕ್ಸ್ಟ್ರಾ ಲಾರ್ಜ್ ಸ್ಟ್ರೋಕ್ ಇಂಜಿನ್ ಕೊಟ್ಟಿರೋದ್ರಿಂದ ಈ ಟ್ರ್ಯಾಕ್ಟರ್ ಅಲ್ಲಿ ನಿಮಗೆ 30% ಬ್ಯಾಕಪ್ ಟಾರ್ಕು ಜಾಸ್ತಿ ಆಗುತ್ತೆ. ನೋಡಿ ಈ ಬ್ಯಾಕಪ್ ಟಾರ್ಕು ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ನೋಡಿ ಮಣ್ಣು ಹೊಡಿತಿರ್ತೀರಾ ಟ್ರಾಲಿ ಹಾಕೊಂಡು, ಇಲ್ಲ 5 ನೇಗ್ಲು ಬಲರಾಮ್ ಏನಾರೋ ಕರಿಬಹುದು. ಸೊ ಅವ್ನ ಹಾಕೊಂಡು ಹೊಡಿತಿರ್ಬೇಕಾದ್ರೆ ಗಾಡಿ ಒಂದೇ ಸಮವಾಗಿ ಹೋಗ್ತಿರುತ್ತೆ. ಸೊ ನೆಕ್ಸ್ಟ್ ಗೇರ್ನ ಕೇಳಲ್ಲ. ಈಗ ಟ್ರಾಲಿಲಿ ಸೆಕೆಂಡ್ ಗೇರಲ್ಲೇ ಒಂದು ಸಣ್ಣ ರ್ಯಾಂಪ್ ಹತ್ತಿಸ್ತಾ ಇರ್ತೀರಾ, ಅವಾಗ ದಮ್ ಕಟ್ಕೊಂಡು ಫಸ್ಟ್ ಗೇರಿಗೆ ಹಾಕಬೇಕು ಅಂತ ಬರುತ್ತಲ್ಲ, ಅವಾಗ ನಿಮಗೆ ಅದೇ ಸೆಕೆಂಡ್ ಗೇರಲ್ಲೇ ಮುಂದಕ್ಕೆ ಮೂವ್ ಆಗುತ್ತೆ. ಹಾಗೆ ಟ್ರ್ಯಾಕ್ಟರ್ನ ಕೂಲಿಂಗ್ ಸಿಸ್ಟಮ್ ಬಗ್ಗೆ ನೋಡೋದಾದ್ರೆ ನೋಡಿ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಹಾಗಾಗಿ ಒಂದು ಒಳ್ಳೆ ದೊಡ್ಡದಾಗಿರೋ ರೇಡಿಯೇಟರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ವಾಟರ್ ಬಾಡಿ ಎಲ್ಲ ತುಂಬಾ ಹೆವಿಯಾಗಿ ಕೊಟ್ಟಿರೋದ್ರಿಂದ ನಿಮಗೆ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ತರ ಅಂದ್ರೆ ಫಸ್ಟ್ ಎಲ್ಲ ನಿಮಗೆ ಇಂಜಿನ್ ನಾರ್ಮಲ್ ಆಗಿ ಕೂಲ್ ಆಗ್ತಿತ್ತಲ್ಲ, ಸೊ ಈಗ ಯಾವ ತರ ಕೂಲ್ ಆಗುತ್ತೆ ಅಂದ್ರೆ ಈ ಸಿಲಿಂಡರ್ ಸುತ್ತ ಹೋಗ್ಬಿಟ್ಟು ನೀರು ವಾಪಸ್ಸು ರೇಡಿಯೇಟರ್ಗೆ ಹೋಗಿ ಕೂಲ್ ಆಗಿ ಮತ್ತೆ ಇಂಜಿನಿಗೆ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಇಂಜಿನ್ ತುಂಬಾ ಒಂದು 20-25 ಗಂಟೆ ಉಳುಮೆ ಮಾಡಿದ್ರು ಕೂಡ ಹೀಟಿಂಗ್ ಇಶ್ಯೂ ಬರಲ್ಲ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಇನ್ಲೈನ್ ಫ್ಯೂಲ್ ಪಂಪ್ ನ ಕೊಟ್ಟಿದ್ದಾರೆ. ಬಾಷ್ ಕಂಪ್ನಿದೇ ಆಗಿರೋದ್ರಿಂದ ನಿಮಗೆ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಹಾಗೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ನು ಕೂಡ ಕೊಟ್ಟಿದ್ದಾರೆ. ಸೊ ಸರ್ವಿಸಿಗೆ ಒಂದ್ಸಲ ಚೇಂಜ್ ಮಾಡಿಸ್ಕೊಳೋದು ಒಳ್ಳೇದು. ನೋಡಿ ಡೀಸೆಲ್ ಅಲ್ಲಿ ಏನಾದ್ರು ಕಟ್ಕೊಂತು ಅಂದ್ರೆ ನೀವು ಇದನ್ನೇ ಓಪನ್ ಮಾಡ್ಕೊಂಡು ಈ ಫಿಲ್ಟರ್ಗಳನ್ನ ಕ್ಲೀನ್ ಕೂಡ ಮಾಡ್ಕೋಬಹುದು. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ ಅಂತ ಕೇಳಿದ್ರೆ ನೋಡಿ 48 ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ನ ಕೊಟ್ಟಿದ್ದಾರೆ. ಸೊ ಗಂಟೆಗೆ ಒಂದು 2.25 3 ಲೀಟರ್ ಡೀಸೆಲ್ ಕುಡಿಯುತ್ತೆ ಅಂದ್ರು ಒಂದು 15 17 ಗಂಟೆ ಉಳುಮೆನ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆಯಿಲ್ ಬಾತ್ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಪಾರ್ಸಿಯಲ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ನೋಡಿ ಇದರಿಂದ 8 ಫಾರ್ವರ್ಡ್ 2 ರಿವರ್ಸ್ ಗೇರ್ ಸಿಗುತ್ತೆ. ಅಂದ್ರೆ ಲೋ ಸ್ಪೀಡ್ ಅಲ್ಲಿ ನಿಮಗೆ ನೋಡಿ ಇಲ್ಲಿ ಗೇರ್ ಲಿವರ್ನು ಕೂಡ ಚೇಂಜ್ ಮಾಡಿದ್ದಾರೆ. ನೋಡಿ ಲೋ ಸ್ಪೀಡಲ್ಲಿ ನಿಮಗೆ 4 ಥರ ಮುಂದಕ್ಕೆ ಹೋಗ್ತೀರಾ, ಅದೇ ರೀತಿ ಹೈ ಸ್ಪೀಡಲ್ಲಿ 4 ಥರ ಮುಂದಕ್ಕೆ ಹೋಗ್ತೀರಾ. ಅದೇ ರೀತಿ ನೀವು ಇಲ್ಲಿ ರಿವರ್ಸಿಗೆ ಹಾಕ್ಬಿಟ್ಟು ಹೈ ಸ್ಪೀಡಲ್ಲಿ ಒಂಥರ ರಿವರ್ಸಿಗೆ ಹೋಗ್ತೀರಾ, ಮತ್ತು ಲೋ ಸ್ಪೀಡಲ್ಲಿ ಒಂಥರ ರಿವರ್ಸಿಗೆ ಬರ್ತೀರಾ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಸ್ಪೀಡ್ ಎಷ್ಟಿದೆ ಅಂತ ಕೇಳಿದ್ರೆ ನೋಡಿ ಇದು ಬಂದ್ಬಿಟ್ಟು ನಿಮಗೆ 1 ಗಂಟೆಗೆ 30 ಕಿಲೋಮೀಟರ್ ಸ್ಪೀಡು ಹೋಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ ಸಿಂಗಲ್ ಪಾಯಿಂಟ್ ಲಿಂಕೇಜ್ ಇರುವ ಒಳ್ಳೆ ಸೆನ್ಸಿಂಗ್ ಇರೋ ಹೈಡ್ರೋಲಿಕ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ನೀವು ಕಲ್ಟಿವೇಟ್ರು, ರೋಟಾವೇಟ್ರು, ಬಲರಾಮು, 5 ನೇಗ್ಲು ತರ ಇಂಪ್ಲಿಮೆಂಟ್ಸ್ ಎಲ್ಲ ಆರಾಮಾಗಿ ಓಡಿಸ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ನ ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ಕೇಳಿದ್ರೆ ನೋಡಿ 1700 kg ಲಿಫ್ಟ್ ಮಾಡುತ್ತೆ ಈ ಟ್ರ್ಯಾಕ್ಟರ್. ಅಂದ್ರೆ ಈಗ ಒಂದು 5 ನೇಗ್ಲು ಬಂದ್ಬಿಟ್ಟು ನಿಮಗೆ ಒಂದು 350 kg ಇದೆ ಅಂದ್ರೆ ಸೊ ಅದೇ ತರ ನೀವು 1700 kg ಲಿಫ್ಟ್ ನ ಈ ಟ್ರ್ಯಾಕ್ಟರ್ ಅಲ್ಲಿ ಮಾಡ್ಕೋಬಹುದು. ಒಂದು ಒಳ್ಳೆ ಹೈಡ್ರೋಲಿಕ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಈ ಲಿಂಕೇಜ್ ಆರ್ಮ್ಗಳಿದಾವಲ್ಲ, ಫಸ್ಟ್ ಎಲ್ಲ ಬಂದು ಥಿಕ್ನೆಸ್ ಕಡಿಮೆ ಇತ್ತು, ಈಗ ಬಂದು ಈ ಥಿಕ್ನೆಸ್ ಎಲ್ಲ ಹೆವಿ ಮಾಡಿದ್ದಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ PTO ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 37.4 HP 6 ಪ್ಲೇನ್ 540 PTO ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಆಪ್ಷನ್ ಅಲ್ಲಿ PTOಗಳು ಸಿಗ್ತವೆ. 540, 540 ಎಕಾನಮಿ, 540 ರಿವರ್ಸ್. ಸೊ 1000 PTO ಕೂಡ ಸಿಗುತ್ತೆ ನಿಮಗೆ. ಕೆಲಸದ ಅನುಗುಣವಾಗಿ ನೀವು PTO ನ ಆಯ್ಕೆ ಮಾಡ್ಕೋಬಹುದು. ಉದಾಹರಣೆಗೆ ಈಗ ನೋಡಿ ನಾರ್ಮಲ್ ಆಗಿ ಬರೀ ರೋಟಾವೇಟರ್ ಮಾತ್ರ ಓಡಿಸ್ತೀರಾ ಅಂದ್ರೆ 540 ಸ್ಪೀಡ್ ಇರೋ PTO ಸಾಕಾಗುತ್ತೆ. ಇಲ್ಲ ಬೇಲರು, ಆರ್ಮೇಚರ್, ವಾಟರ್ ಪಂಪ್ ಈ ತರದೆಲ್ಲ ಹೆವಿಯಾಗಿ ಯೂಸ್ ಮಾಡ್ತೀನಿ ಅಂದ್ರೆ ನಿಮಗೆ 540 ಮತ್ತೆ 540 ಎಕಾನಮಿ PTO ಕೂಡ ಸಿಗುತ್ತೆ. ಅದನ್ನು ಕೂಡ ನೀವು ತಗೋಬಹುದು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 13.6 into 28 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 13.6 ಇಂಚು ಅಗಲ, ಹಾಗೆ 28 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಸೊ ಹಾಗೆ ಫ್ರಂಟ್ ಟೈರ್ ಬಗ್ಗೆ ನೋಡೋದಾದ್ರೆ ನೋಡಿ 6 into 16 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 6 ಇಂಚು ಅಗಲ ಮತ್ತೆ 16 ಇಂಚು ವ್ಯಾಸವಿರುವ ಟೈರ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಫ್ರಂಟ್ ಆಕ್ಸೆಲ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಬೆಂಡ್ ಆಕ್ಸೆಲ್ ನ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನೀವು ತೋಟದಲ್ಲಿ ಆರಾಮಾಗಿ ಟರ್ನ್ ಮಾಡ್ಕೋಬಹುದು. ಹಾಗೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ. ಅಂದ್ರೆ ಈ ರ್ಯಾಮು ಈ ಸೈಡ್ ಇರುತ್ತೆ ಮತ್ತೆ
ಆ ಸೈಡ್ ಇರುತ್ತೆ. ಇದರಿಂದ ಏನ್ ಯೂಸ್ ಅಂತ ಕೇಳಿದ್ರೆ ನೀವು ಸ್ಟೇರಿಂಗ್ ವೀಲ್ ನ ಒಂದೇ ಬೆರಳಲ್ಲಿ ಆರಾಮಾಗಿ ತಿರುಗಿಸ್ಕೋಬಹುದು. ನೋಡಿ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗು ಮತ್ತೆ ಬೆಂಡ್ ಆಕ್ಸೆಲ್ ಬರುತ್ತಲ್ಲ, ಇದೊಂದು ಒಳ್ಳೆ ಕಾಂಬಿನೇಷನ್. ಏನಕ್ಕಪ್ಪ ಅಂತ ಕೇಳಿದ್ರೆ ನಿಮಗೆ ಟರ್ನಿಂಗ್ ಅಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ಬ್ಯಾಟ್ರಿ ಬಂದ್ಬಿಟ್ಟು ಫ್ರಂಟ್ ಅಲ್ಲೇ ಕೊಟ್ಟಿರೋದ್ರಿಂದ ನೋಡಿ, ಬ್ಯಾಟ್ರಿ ಬಂದ್ಬಿಟ್ಟು ಒಂದು 25 ರಿಂದ 30 kg ಇರುತ್ತಾ, ಅದು ಕೂಡ ವೆಯ್ಟ್ ಆದಂಗೂ ಆಗುತ್ತೆ ಮತ್ತೆ ಬ್ಯಾಟ್ರಿ ಕಳ್ತನ ಆಗೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಹಾಗೆ ಹಿಂದೆ ಟೈರ್ ನ ಆಕ್ಸೆಲ್ ಬಂದ್ಬಿಟ್ಟು ಸೊ ಹಳೆ ಗಾಡಿ ಆಕ್ಸೆಲ್ ಗಿಂತ ಈ ಆಕ್ಸೆಲ್ ನ ತುಂಬಾ ಹೆವಿಯಾಗಿ ಮಾಡಿದ್ದಾರೆ. ನೋಡಿ ಈ ಆಕ್ಸೆಲ್ ಒಂದ್ಸಲ ನೋಡ್ಕೊಳ್ಳಿ. ಸೊ ಮತ್ತೆ ನೋಡಿ ಹಳೇದು ಬಂದ್ಬಿಟ್ಟು ನಿಮಗೆ ಈ ರೌಂಡ್ ಶೇಪಲ್ಲಿ ಇತ್ತು, ಸೊ ಕಾಣ್ತಿದೆಯಲ್ವಾ. ಸೊ ಈ ಆಕ್ಸೆಲ್ ಬಂದ್ಬಿಟ್ಟು ಹೆವಿ ಮಾಡಿದ್ದಾರೆ ಈ ಟ್ರ್ಯಾಕ್ಟರ್ ಅಲ್ಲಿ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ ನ ಬಾನೆಟ್ ಕ್ಲೋಸ್ ಮಾಡ್ಬಿಟ್ಟು ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋಣ. ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ RPM ಮೀಟರು, ಹಾಗೆ ಇಲ್ಲಿ ಅವರ್ ತೋರಿಸುತ್ತೆ. ಮತ್ತೆ ನೋಡಿ ಇದು ಡೀಸೆಲ್ ಇಂಡಿಕೇಟರ್ ಮತ್ತೆ ಇದು ಟೆಂಪರೇಚರ್ ಇಂಡಿಕೇಟರ್ಸ್. ನೋಡಿ ಈ ಡ್ಯಾಶ್ ಬೋರ್ಡ್ ಅಲ್ಲಿ ಏನೇನ್ ಅವಶ್ಯಕತೆ ಇದೆ ಅದನ್ನೆಲ್ಲ ಚಿಕ್ಕದಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಒಂದು ಒಳ್ಳೆ ಟ್ರಿಪ್ ಮೀಟರ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಪಾಯಿಂಟ್ಸ್ ಯಾವ ತರ ಅಂತಂದ್ರೆ, ಒಂದು ಪಾಯಿಂಟ್ ಬಂದ್ಬಿಟ್ಟು ನಿಮಗೆ 6 ನಿಮಿಷ ಕೌಂಟ್ ಆಗುತ್ತೆ. ಹಾಗೆ ಲೈಟ್ ಸ್ವಿಚಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸಬಹುದು. ಮತ್ತೆ ಇಂಡಿಕೇಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಹಜಾರ್ಡ್ ಸ್ವಿಚಸ್ ಅಂದ್ರೆ 4 ಇಂಡಿಕೇಟರ್ಸ್. ಒಂದು ಮೊಬೈಲ್ ಚಾರ್ಜ್ ಮಾಡಕ್ಕೆ ಒಂದು ಸಾಕೆಟ್ ಕೂಡ ಕೊಟ್ಟಿದ್ದಾರೆ 12 ವಾಟ್ಸ್. ಮೊಬೈಲ್ ಕೂಡ ನೀವು ಆರಾಮಾಗಿ ಇಲ್ಲಿ ಇಟ್ಕೋಬಹುದು. USB ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ನೋಡಿ ಹಾಗೆ ಫ್ಯೂಸ್ ಬಾಕ್ಸ್ ಬಂದ್ಬಿಟ್ಟು ಇಲ್ಲೇ ಇರೋದ್ರಿಂದ ಲೈಟ್ಸ್ ಏನಾದ್ರು ಮಿಸ್ ಆಗಿ ಫ್ಯೂಸ್ ಹೋಯ್ತು ಇಲ್ಲ ಆರಂದ್ ಹೋಯ್ತು ಅಂತಂದ್ರೆ ಇಂಡಿಕೇಟರ್ಸ್ ಆರಾಮಾಗಿ ನೀವು ಆ ಫ್ಯೂಸ್ ತೆಗೆದ್ಬಿಟ್ಟು ಹಾಕೋಬಹುದು. ನೋಡಿ ಹಾಗೆ ಹೈಡ್ರಾಲಿಕ್ ಲಿವರ್ ಗಳಾದ PC ಲಿವರ್ DC ಲಿವರ್ ಗಳನ್ನೆಲ್ಲ ನೋಡಿ ತುಂಬಾ ಹೈಟ್ ಅಲ್ಲೇ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಬಳಸ್ಕೋಬಹುದು. ಗೇರ್ ಲಿವರ್ ಬಂದ್ಬಿಟ್ಟು ಎಕ್ಸ್ಟ್ರಾ ಗೇರ್ ಬಂದ್ಬಿಟ್ಟು ಫಸ್ಟ್ ಎಲ್ಲ ಇಲ್ಲೇ ಇತ್ತಲ್ವಾ, ಸೊ ಅದನ್ನ ಕೂಡ ನಿಮಗೆ ಈಗ ಸೈಡ್ ಕೊಟ್ಟಿದ್ದಾರೆ. ಸೊ ಏನಕ್ಕೆ ಅಂದ್ರೆ ಅವಾಗೆಲ್ಲ ಫಸ್ಟ್ ಬಗ್ ಹಾಕ್ಬೇಕಿತ್ತಲ್ಲ, ಅದಕ್ಕೋಸ್ಕರ ಈಗ ಚೇಂಜ್ ಮಾಡಿದ್ದಾರೆ. ಹಾಗೆ ಒಂದು ಒಳ್ಳೆ ಡಿಫರೆನ್ಷಿಯಲ್ ಲಾಕ್ ಕೂಡ ಕೊಟ್ಟಿದ್ದಾರೆ. ಕೆಸರಲ್ಲಿ ಏನಾದ್ರು ಗಾಡಿ ಸಿಗಾಕೊಂತು ಅಂದ್ರೆ ಇದನ್ನ ಬಳಸಬಹುದು. ಬ್ರೇಕ್ಸ್ ಪೆಡಲ್ ಕ್ಲಚ್ ಪೆಡಲ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸಬಹುದು. ನೋಡಿ ಈ ಕ್ಲಚ್ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಕ್ಲಚ್ ಅಲ್ಲಿ ಬರುತ್ತೆ, ನಿಮಗೆ ಡ್ಯುಯಲ್ ಕ್ಲಚ್ ಬೇಕಾದ್ರೂ ಸಿಗುತ್ತೆ. ಸೊ ನೀವೇನಾದ್ರೂ PTO ಕೆಲಸ ತುಂಬಾ ಹೆವಿಯಾಗಿ ಮಾಡ್ತೀರಾ ಅಂದ್ರೆ ಡ್ಯುಯಲ್ ಕ್ಲಚ್ ತಗೊಳೋದು ಒಳ್ಳೇದು. ಟ್ರ್ಯಾಕ್ಟರ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಕೂಡ ಮಾಡಿದ್ದಾರೆ. ಏನಂತ ಕೇಳಿದ್ರೆ ಕ್ಲಚ್ ಲಾಕ್. ಸೊ ಇದನ್ನ ಪ್ರೆಸ್ ಮಾಡ್ಬಿಟ್ಟು ನೋಡಿ, ಪ್ರೆಸ್ ಮಾಡ್ಬಿಟ್ಟು ಲಾಕ್ ಮಾಡ್ಬಿಟ್ರೆ ಕ್ಲಚ್ ರಿಲೀಸ್ ಆಗಿರುತ್ತೆ. ನೋಡಿ ಹಾಗೆ ಒಂದು ಒಳ್ಳೆ ಟೂಲ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ, ಮೆಟಲ್ದೇ ಕೊಟ್ಟಿದ್ದಾರೆ. ಲಾಕ್ ಕೂಡ ಮಾಡ್ಕೋಬಹುದು, ಆರಾಮಾಗಿ 1 ಲೀಟರ್ ಬಾಟ್ಲನ್ನ ಇಟ್ಕೋಬಹುದು. ನೋಡಿ ಹಾಗೆ ಒಂದು ಒಳ್ಳೆ ಹ್ಯಾಂಡ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ. ನೋಡಿ ಹಾಗೆ ಒಂದು ಡಿಲಕ್ಸ್ ಸೀಟ್ ನ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಕುಳ್ಳ ಇದ್ದೀರಾ ಅಂದ್ರೆ ಮುಂದಕ್ಕೆ ಹಾಕೊಳ್ಳಿ, ಇಲ್ಲ ಉದ್ದ ಇದ್ದೀರಾ ಅಂದ್ರೆ ಹಿಂದಕ್ಕೆ ಕೂಡ ಹಾಕೋಬಹುದು. ಮತ್ತೆ ನಿಮ್ಮ ವೆಯ್ಟ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಟ್ರ್ಯಾಕ್ಟರ್ ನ ಫ್ರಂಟ್ ಲುಕ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಮಹೇಂದ್ರದು ಒಳ್ಳೆ ಲೋಗೋ ಕೂಡ ಕೊಟ್ಟಿದ್ದಾರೆ. ಲೈಟ್ಸ್ ಎಲ್ಲ ಬಂದ್ಬಿಟ್ಟು ಹೆಡ್ ಲೈಟ್, ಇಂಡಿಕೇಟರ್ ಮತ್ತೆ ಫ್ಲೋ ಲೈಟ್ ಎಲ್ಲ ಬಂದ್ಬಿಟ್ಟು ನಿಮಗೆ ಆಲೋಚನಲ್ಲೇ ಸಿಗುತ್ತೆ. ಫಸ್ಟ್ ಎಲ್ಲ ಲೈಟ್ಸ್ ಬಂದ್ಬಿಟ್ಟು ಇಲ್ಲಿತ್ತಿತ್ತಲ್ವಾ, ಸೊ ಅವು ಬಂದ್ಬಿಟ್ಟು ಫ್ರಂಟ್ ಅಲ್ಲೇ ಬೀಳೋದು. ಸೊ ಇವಾಗ ಈ ಲೈಟ್ಸ್ ಬಂದ್ಬಿಟ್ಟು ಹೊರಗಡೆ ಹಾಕಿರೋದ್ರಿಂದ ಲೈಟ್ ಬಂದ್ಬಿಟ್ಟು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾವು ರಾತ್ರಿ ಟೈಮು ಉಳುಮೆ ಮಾಡಬೇಕಾದ್ರೆ ಈ ಲೈಟ್ಸು ನಮಗೆ ತುಂಬಾ ಯೂಸ್ ಆಗುತ್ತೆ. ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಡೋಸರ್ ಏನಾದ್ರು ಫಿಟ್ ಮಾಡ್ಕೊಂತೀರಾ ಅಂದ್ರೆ ಇದಕ್ಕೆ ಆರಾಮಾಗಿ ಬಳಸ್ಕೋಬಹುದು. ಕಂಪ್ನಿನೇ ಹೋಲ್ ಮಾಡಿ ಕೊಟ್ಟಿದೆ. ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 6 ವರ್ಷ ಅಥವಾ 6000 ಗಂಟೆ ವಾರಂಟಿಲಿ ಬರುತ್ತೆ. ಪವರ್ ಸ್ಟೇರಿಂಗ್ ಬ್ಯಾಡ್ಜಿಂಗ್ ಜೊತೆಗೆ ಬರುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಓಡಿಸಿ ಹೇಗಿದೆ ನೋಡೋಣ. ನೋಡಿ ಈ ಟ್ರ್ಯಾಕ್ಟರ್ನ ನ್ಯೂಟ್ರಲ್ ಮಾಡ್ಕೊಂಡೇ ಸ್ಟಾರ್ಟ್ ಮಾಡಬೇಕು. ನೋಡಿ ಗೇರ್ಸ್ ಎಲ್ಲ ನೀವು ಆರಾಮಾಗಿ ಶಿಫ್ಟ್ ಮಾಡ್ಕೋಬಹುದು. ಮಹೇಂದ್ರ ಸೌಂಡೇ ಸೂಪರ್ ಅಲ್ವಾ. ನೋಡಿ ಹಾಗೆ ಪವರ್ ಸ್ಟೇರಿಂಗ್ ಎಲ್ಲ ತುಂಬ ಸ್ಮೂತಾಗಿ ವರ್ಕ್ ಆಗ್ತಿದೆ. ಹಾಗೆ ಬ್ರೇಕ್ಸ್ ಎಲ್ಲ ಕೂಡ ತುಂಬ ಶಾರ್ಪಾಗಿ ಹಿಡಿಯುತ್ತೆ. ಬ್ರೇಕ್ಸ್ ಎಲ್ಲ ಈಗ ಅಪ್ಡೇಟ್ ಮಾಡಿರೋದು. ಸೊ ಸ್ಟೇರಿಂಗ್ ವೀಲು ಹಳೆ ಸ್ಟೇರಿಂಗ್ ವೀಲ್ಗೂ ಈ ಸ್ಟೇರಿಂಗ್ ವೀಲ್ಗೂ ಸ್ವಲ್ಪ ಚಿಕ್ಕದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಆರಾಮಾಗಿ ಬಳಸ್ಕೋಬೋದು. ಸೌಂಡ್ ಮಾತ್ರ ತುಂಬ ಚೆನ್ನಾಗಿ ಕೇಳಿಸ್ತಿದೆ. ಫಸ್ಟ್ ಎಲ್ಲ ಜರ್ಕ್ ಹೊಡಿತಿತ್ತು ಗೊತ್ತಾ ಗಾಡಿ, ಗರ್ಕ 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 ಅಂತ, ಅದನ್ನು ಕೂಡ ಈ ಟ್ರ್ಯಾಕ್ಟರಲ್ಲಿ ಕಂಟ್ರೋಲ್ ಮಾಡಿದ್ದಾರೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಂದ್ಬಿಟ್ಟು ನಿಮಗೆ 7,50,000ದಿಂದ 8 ಲಕ್ಷ ತನಕನೂ ಈ ಟ್ರ್ಯಾಕ್ಟರ್ನ ಪ್ರೈಸ್ ಆಗುತ್ತೆ. ಈಗಂತೂ ಈ ಸ್ಟೇರಿಂಗ್ ವೀಲ್ ಅಪ್ಡೇಟ್ ಮಾಡಿರೋದು ತುಂಬ ಖುಷಿ ಆಯಿತು. ಅಂದರೆ ಫಸ್ಟ್ ಎಲ್ಲ ಸ್ವಲ್ಪ ಇಲ್ಲಿ ತನಕ ಬರ್ತಿತ್ತಲ್ಲ, ಆ ಸ್ಟೇರಿಂಗ್ನ ತಿರುಗಿಸೋದು ಸ್ವಲ್ಪ ಹಿಂಸೆ. ಇದು ಚಿಕ್ಕದಾಗಿದೆಯಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕೋ ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು. ಅವನು ಆಗಲ್ಲ, ನಾವೇ ಮಾಡೋದು. ಬಟ್ ಅದೇನು ಗೊತ್ತಾ, ಸೆನ್ಸರ್ ಹೇಳ್ತೀನಿ ಕೇಳ್ಕೊ. ನಾವು ಇದನ್ನು ಆಪ್ರೇಟಿಂಗ್ ಬಿಡಬೇಕು. ಬಟನ್ ರೋಲ್ ಆದರೂ ಕೂಡ ಅದೇ ಬರುತ್ತೆ. ಏನು
ನೋಡಪ್ಪ ಇನ್ನ ಆ ಕಡೆ ಹೋಗು ಜನಗಳು ನೋಡ ಎತ್ಕೊಂಡು